ಕಾರಣ ಮತ್ತು ನಾವು ಎತ್ತೇನ್ರಿ ಇಲ್ಲಿ ಮಾತಾಡ್ತಾ ಇದ್ದೇವೆ ಅಂದರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಪ್ಪ ಅಂತಂದರೆ ಅವ್ರು ಕೊಟ್ಟಂಥ ಒಂದು ಏನು ಹೇಳ್ತಾರೆ ಅಂದರೆ, ಒಂದು ಕಡೆ ಹೇಳ್ತಾರೆ, ಯಾವ ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಪಡಿತಾನೆ, ಯಾರು ಒಬ್ಬ ವ್ಯಕ್ತಿ ಶಿಕ್ಷಣವನ್ನು ಪಡೆದು ಜ್ಞಾನವನ್ನು ಸಂಪಾದಿಸ್ತಾನೆ, ಆ ವ್ಯಕ್ತಿಯು ಸಿಂಹದಂತೆ ಗರ್ಜಿಸ್ತಾನಂತ ಹೇಳ್ತಾರೆ. ಅದಕ್ಕೆ ನಾನು ತಮ್ಮ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ರಿ. ಶಿಕ್ಷಣವನ್ನು ಪಡೆದು ಯಾವ ವ್ಯಕ್ತಿ ಅಕ್ಷರಸ್ಥಾಗ್ತಾನೆ ಆ ಮನೆ ಉದ್ಧಾರ ಆಗುತ್ತೆ, ಆ ಬೀದಿ ಉದ್ಧಾರ ಆಗುತ್ತೆ, ಆ ಊರು ಉದ್ಧಾರ ಆಗುತ್ತೆ, ಆ ಜಿಲ್ಲೆ, ಆ ತಾಲೂಕು ಉದ್ಧಾರ ಆಗುತ್ತೆ, ಆ ಜಿಲ್ಲೆ ಉದ್ಧಾರ ಆಗುತ್ತೆ. ಅದಕ್ಕೆ ಈ ಒಂದು ಶುಭ ಸಂದರ್ಭದಲ್ಲಿ ಏನು ಈ ನವೀಕರಣ ಮಾಡಿ ಈ ಥರ ಇದು ಮಾಡಿದ್ದೀರಿ, ಇದೇ ಥರ ಸಂಘಟನೆಗಳು ಏನಿದಿರಿ ಇಲ್ಲಿ ಎಲ್ಲರೂ ಒಕ್ಕೊರಲಿಂದ ಇಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾಯಿದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳು ಹೋಗ್ತಾ ಇರುತ್ತೆ. ಇಲ್ಲಪ್ಪ, ಇಲ್ಲಿ ಒಳ್ಳೆಯ ಸಂಘಟನೆಗಳಿದ್ದಾವೆ, ಒಳ್ಳೆಯ ಸಾಮಾಜಿಕ ಕಾರ್ಯಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಕೂಡ ಸಪೋರ್ಟ್ ಕೊಡುವಂಥ ಮನೋಭಾವನೆ ಸಾಮಾನ್ಯ ಜನರಲ್ಲಿ ಕೂಡ ಬರಬೇಕು. ಆ ಒಂದು ದಿಶೆಯಲ್ಲಿ ತಾವು ಏನು ಕಾರ್ಯ ಮಾಡ್ತಾ ಇದ್ದೀರಿ, ನಾವು ಕೂಡ ಸಾಹೇಬರು ನಾವು ಸದಾ ನಮ್ಮ ಜೊತೆ ನಾವು ಕೂಡ ಇರ್ತೇವೆ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರೂ ಕೂಡ ಹೊಂದಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಈ ಹಿಂದೆ ಇದ್ದಂತಹ ರಸ್ತೆ ಮುಖ್ಯ ರಸ್ತೆ ಇತ್ತು, ಅದೊಂದು ಹೊಸ ಭಾವಚಿತ್ರ ನವೀಕರಣ ಮಾಡಿ ಎಲ್ಲರಿಗೂ ಸಾರ್ವಜನಿಕವಾಗಿ ಆದಂತಹ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ. ನಿಜವಾದ ಶ್ಲಾಘನೀಯ ಕೆಲಸ. ಯಾಕಂತಂದರೆ ನಾವು ಏನು ಮಾಡ್ತೀವಿ, ಯಾವುದೇ ಒಂದು ರಸ್ತೆನ ಹೆಸರಿಡ್ತೀವಿ, ಆಮೇಲೆ ಮರ್ತೆ ಬಿಡ್ತೀವಿ. ಯಾವ್ದು ಹಳೆ ಹೆಸರಿರುತ್ತೆ ಅದರಲ್ಲಿ ಏನೋ ಸ್ಟೇಷನ್ ರೋಡ, ಕೋಲ್ಡ್ ರೋಡ ಏನೋ ಒಂದು ಹೇಳ್ತೀವಿ. ಆದರೆ ಗಣ್ಯ ವ್ಯಕ್ತಿಗಳ ಹೆಸರಿಟ್ಟಿರ್ತೀವಿ, ಅದನ್ನು ಮರ್ತೇ ಬಿಡ್ತೀವಿ. ಸಾಕಷ್ಟು ಕಡೆ ಹೆಂಗೆ ಆಗೋದು, ಹಳೆ ಹೆಸರಿನಲ್ಲೇ ಮಾಡ್ತೀವಿ. ಅದನ್ನು ಈಗಲಾರು ನಿಮ್ಮ ಪೋಸ್ಟಲ್ ಅಡ್ರೆಸ್ಸೋ ಅಥವಾ ಏನೋ ಒಂದು ಬರೀಬೇಕಾದ ಕಮ್ಯುನಿಕೇಷನ್ಸ್ ಸಂವಹನ ಮಾಡಬೇಕಾದ್ರೆ ಆ ರಸ್ತೆಗೆ ಹೆಸರನ್ನ ಉಲ್ಲೇಖಿಸಿದ್ರೆ ಎಲ್ಲರೂ ಕೂಡ ಅದು ಚಿರಪರಿಚಿತ ಆಗುತ್ತೆ. ಇಲ್ಲ ಯಾವುದೋ ಒಂದು ನೀವು ಜಾಹೀರಾತು ಕೊಡ್ತೀರಾ ಅಥವಾ ನೀವು ಮನವಿ ಕೊಡ್ತೀರಾ, ಈ ರಸ್ತೆಯಲ್ಲಿ ವಾಸ ಮಾಡೋಂಥ ಪ್ರತಿಯೊಬ್ಬರು ಕೂಡ ಅಥವಾ ಈ ರಸ್ತೆಯಲ್ಲಿ ಓಡಾಡೋಂಥ ಪ್ರತಿಯೊಬ್ಬರು ಉಪಯೋಗಿಸೋರು ಅದನ್ನು ಉಲ್ಲೇಖಿಸಿದ್ರೆ ಮಾತ್ರ ಅದೊಂದು ಹೆಸರಿಟ್ಟು ಕೂಡ ಸಾರ್ಥಕ. ಇಲ್ಲ ಅಂತಂದ್ರೆ ಅದು ಭಾವಚಿತ್ರ ರಸ್ತೆಯಾಗಿ ಉಳ್ಕೊಂಡ್ಬಿಡುತ್ತೆ. ಈಗಲಾರು ಅದನ್ನು ಬದಲಾವಣೆ ತನ್ನಿ. ಈ ಮಾನವತಾವಾದಿ ಅಂಬೇಡ್ಕರ್ ಒಂದು ನ್ಯಾಯ ಕೊಟ್ಟವರು ಈ ಮುಖ್ಯ ರಸ್ತೆಯಲ್ಲೇ ನ್ಯಾಯಕ್ಕಾಗಿ ಜನರಿಗೆ ಹತ್ತಿರ ಇರುವಂಥ ಠಾಣೆನೂ ಕೂಡ ಇದೆ, ನ್ಯಾಯಾಲಯ ಕೂಡ ಇದೆ. ಭಾವನಾಳ ಅರ್ಥಪೂರ್ಣವಾದ ಒಂದು ಹೆಸರನ್ನು, ಮಹನೀಯರ ಹೆಸರನ್ನು ಈ ರಸ್ತೆಗೆ ಇಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ನಾವು ಅವರ ವಿಷಯಗಳನ್ನ ಸ್ಮರಿಸುತ್ತಾ ಎಲ್ಲರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ 130ನೇ ಜನ್ಮದಿನದ ಶುಭವನ್ನು ನಾನು ಕೋರಿ ಮಾತನ್ನು ನಮಸ್ಕಾರ. ಗೆಳೆಯರು ಮಿತ್ರರಾದಂತಹ ಗೋವಿಂದ್ರವರು ಎಲ್ಲ ಆತ್ಮೀಯರಿಗೆ ಬಾಬಾ ಸಾಹೇಬರ 130ನೇ ಜನ್ಮದಿನ ಅಂಗಡಿಯಲ್ಲಿ ಶುಭಾಶಯವನ್ನು ಕೋರ್ತಾ, ಈ ಒಂದು ರಸ್ತೆಗೆ ಪರ್ಟಿಕ್ಯುಲರಾಗಿ ನೋಡಿ ಶಾಲಾ ಕಾಲೇಜುಗಳಿದೆ, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಕಚೇರಿ ಇದೆ, ಪೊಲೀಸ್ ಸ್ಟೇಷನ್ನು, ಮತ್ತು ನ್ಯಾಯಾಲಯ, ಇನ್ನು ಮದುವೆ ಸಮಾರಂಭ ಒಂದು ಕಲ್ಯಾಣ ಮಂಟಪಗಳು ಇವೆಲ್ಲ ಇರೋದ್ರಿಂದ ಇದಕ್ಕೆ ಒಂದು ಸೂಕ್ತವಾದ ಹೆಸರುಗಳು ಬೇಕು ಅಂತ ಹೇಳಿದಾಗ ಕಳೆದ ಒಂದು 2 ವರ್ಷಗಳ ಹಿಂದೆ ಪುರಸಭೆಯವರು ಮತ್ತು ಎಲ್ಲ ನಿರ್ಧಾರ ಮಾಡಿ ಇದಕ್ಕೆ ಬಾಬಾ ಸಾಹೇಬರ ಅಂಬೇಡ್ಕರ್ನ ಪ್ರಸ್ತಾಪ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳು ಮಟ್ಟಕ್ಕೆ ತಗೊಂಡೋಗಿಲ್ಲ ಅಪ್ರೂವಲ್ ಮಾಡಿಸಿರೋಂಥದ್ದು ಭಾಳ ಶ್ಲಾಘನೀಯ. ಯಾಕೆಂದರೆ ಈ ರಸ್ತೆಗೆ ಈ ಎಲ್ಲ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳು ಎಲ್ಲದಕ್ಕೂ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಪ್ರತಿಯೊಬ್ಬರಿಗೂ ನ್ಯಾಯ ಸರಿಯಾದ ರೀತಿಯಲ್ಲಿ ಸಿಗಬೇಕು. ಒಂದು ಏನು ಈ CRPC ಇದೆಲ್ಲ ನೋಡ್ತಾ ಇದೆಲ್ಲದಕ್ಕೂ ಮೂಲ ರೂವಾರಿಗಳು ಅಂತಂದರೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ಬಾಬಾ ಸಾಹೇಬ್ ಅವರ ಒಂದು ಹೆಸರನ್ನು ಈ ಒಂದು ರಸ್ತೆಗೆ ಇಟ್ಟು ಈ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಿದಂಗಾಗಿದೆ. ಇನ್ನು ಮುಂದೆ ನಾವು ಎಲ್ಲ ಸಾಹೇಬರು ಹೇಳೋದಂಗೆ ಯಾವುದೇ ಒಂದನ್ನ ಪ್ರಸ್ತಾಪ ಮಾಡಬೇಕು ಅಂದಾಗ ಈ ರಸ್ತೆನ ಮರಳಿ ರಸ್ತೆ ಅಂತಲೋ ಸ್ಟೇಷನ್ ರಸ್ತೆ ಅನ್ನೋದಕ್ಕಿಂತ ಅಂಬೇಡ್ಕರ್ ರಸ್ತೆ ಅಂತ ಹೇಳೋದ್ರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಾಲ್ತಿ ತರಬೇಕು ಅಂತ ಇದನ್ನೆಲ್ಲ ಕೋಲ್ಕತ್ತಾ ನಾವು ಮಾತಾಡ್ತೀವಿ. ನೀರಿಲ್ಲಪ್ಪ ಕರಿ ಅವ್ರನ್ನ ಸಿದ್ದರಾಜು ಕರಿ ಅವ್ರನ್ನ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀನಿ. ನಮ್ಮೆಲ್ಲರಿಗೂ ಈ ಮೂಲಕ ನಾನು
ಧನ್ಯವಾದಗಳನ್ನ ಸಲ್ಲಿಸ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮತ್ತು ನೀತಿ ನಿಯಮಗಳು ಮತ್ತು ಈ ದೇಶದ ಸಂವಿಧಾನ ನಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಕಲ್ಪಿಸ್ಕೊಡ್ಲಿ ಅಂತ ಆ ನಿಟ್ಟಲ್ಲಿ ನಾವೆಲ್ಲರೂ ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಎಲ್ಲರಿಗೂ ಜೊತೆಗೆ ನಾನು ಮುಗಿಸ್ತೇನೆ. ಧನ್ಯವಾದ.